ಅಯೋಧ್ಯೆ ಶ್ರೀರಾಮ ಮಂದಿರ ಭಾರತದ ನಾಗರಿಕತೆಯ ಪುನರುತ್ಥಾನವನ್ನ ಪ್ರದರ್ಶಿಸುತ್ತದೆ. ಪ್ರತಿ ಮನೆಯ ಮೇಲೆ ಸನಾತನ ಧ್ವಜ ಹಾರಲಿ. ಧರ್ಮ ವಿರೋಧಿ ಶಕ್ತಿಗಳ ವಿರುದ್ಧ ಯೋಗಿ ರಣಕಹಳೆ. ಲವ್ ಜಿಹಾದ್, ಮಾದಕ ದ್ರವ್ಯ, ಮತಾಂತರದ ವಿರುದ್ಧ ಸಂಘಟಿತ ಯುದ್ಧಕ್ಕೆ ಯೋಗಿ ಕರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹರಿಯಾಣದ ಝಜ್ಜರ್ ಜಿಲ್ಲೆಯಲ್ಲಿ ಸನಾತನ ಧರ್ಮವನ್ನು ರಕ್ಷಿಸಲು ರಾಷ್ಟ್ರವ್ಯಾಪಿ ಏಕತೆಗೆ ಕರೆ ನೀಡಿದ್ದು, ಪ್ರತಿ ಸನಾತನ ಮನೆಯು ಸಾಂಸ್ಕೃತಿಕ ಹೆಮ್ಮೆ ಮತ್ತು ಆಧ್ಯಾತ್ಮಿಕ ಬದ್ಧತೆಯ ಸಂಕೇತವಾಗಿ ಧರ್ಮಧ್ವಜ, ಸನಾತನ ಧ್ವಜವನ್ನು ಹಾರಿಸಬೇಕೆಂದು ಸೂಚಿಸಿದ್ದಾರೆ. ಕಬ್ಲಾನ ಗ್ರಾಮದ ಬಾಬಾ ಪಾಲನಾಥ್ ಆಶ್ರಮದಲ್ಲಿ ನಡೆದ ವಿಗ್ರಹ ಪ್ರತಿಷ್ಠಾಪನಾ ಸಮಾರಂಭ ಮತ್ತು ಆಥಾನ್ ಮಾನ್ ಭಂಡಾರವನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಯೋಗಿ, ಧಾರ್ಮಿಕ ಮತಾಂತರ, ಲವ್ ಜಿಹಾದ್ ಮತ್ತು ಮಾದಕ ವಸ್ತುಗಳ ಮೂಲಕ ಸಮಾಜವನ್ನ, ವಿಶೇಷವಾಗಿ ಯುವಕರನ್ನ ಕತ್ತಲೆಯತ್ತ ತಳ್ಳುವ ಹೆಚ್ಚುತ್ತಿರುವ ಪ್ರಯತ್ನಗಳ ಕುರಿತು ಎಚ್ಚರಿಸಿದ್ದಾರೆ. ಈ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಲು ಮತ್ತು ಅಂತಹ ಶಕ್ತಿಗಳ ವಿರುದ್ಧ ಸಂಘಟಿತ ಅಭಿಯಾನವನ್ನು ಪ್ರಾರಂಭಿಸಲು ಧಾರ್ಮಿಕ ನಾಯಕರಿಗೆ ಮನವಿಯನ್ನ ಮಾಡಿದ್ದಾರೆ. ಕಳೆದ ಬಾರಿ ಭಾರತವು ತನ್ನ ಸುವರ್ಣ ಯುಗವನ್ನು ಕಂಡಾಗ ಅದು ವಿದೇಶಿ ಆಕ್ರಮಣಗಳನ್ನು ಸಹ ಎದುರಿಸಿತು. ಇಂದು ವಿದೇಶಿ ಶಕ್ತಿಗಳು ಭಾರತವನ್ನು ಮತ್ತೆ ಅಸ್ಥಿರಗೊಳಿಸಲು ಪ್ರಯತ್ನಿಸಬಹುದು, ಶಸ್ತ್ರಾಸ್ತ್ರಗಳ ಮೂಲಕ ಅಲ್ಲ, ಮಾದಕ ವಸ್ತುಗಳು ಮತ್ತು ಮತಾಂತರದ ಮೂಲಕ ಎಂದು ಯೋಗಿ ಬಹಿರಂಗ ಎಚ್ಚರಿಕೆ ನೀಡಿದ್ದಾರೆ. ಸನಾತನ ಧರ್ಮವನ್ನು ರಕ್ಷಿಸುವುದು ಭಾರತದ ಗುರುತು ಮತ್ತು ಜಾಗತಿಕ ಯೋಗಕ್ಷೇಮವನ್ನು ರಕ್ಷಿಸುವುದಕ್ಕೆ ಸಮಾನಾರ್ಥಕವಾಗಿದೆ ಎಂದ ಅವರು, ಯಾವುದೇ ಸನಾತನ ವಿರೋಧಿ ಚಟುವಟಿಕೆಗಳನ್ನು ಎಂದಿಗೂ ಸ್ವೀಕರಿಸಬಾರದು. ನಾವು ಒಟ್ಟಾಗಿ ನಿಂತಾಗ ಮಾತ್ರ ಸನಾತನವು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಸನಾತನ ನಂಬಿಕೆಯ ಬ್ಯಾನರ್ ಅಡಿಯಲ್ಲಿ ಏಕತೆಗೆ ಕರೆ ನೀಡಿದರು. ಅಯೋಧ್ಯೆಯ ರಾಮ ಮಂದಿರದ ಧರ್ಮಧ್ವಜವನ್ನು ಉಲ್ಲೇಖಿಸಿ ಜನರು ತಮ್ಮ ಮನೆಗಳಲ್ಲಿ ಅದೇ ಧ್ವಜವನ್ನು ಹಾರಿಸುವಂತೆ ಒತ್ತಾಯಿಸಿದರು. ಇದು ಕೇವಲ ಬಟ್ಟೆಯ ತುಂಡು ಅಲ್ಲ, ಇದು ಭಾರತದ ಆಧ್ಯಾತ್ಮಿಕ ಶಕ್ತಿ ಮತ್ತು ವಿಜಯವನ್ನು ಪ್ರತಿನಿಧಿಸುತ್ತದೆ. ಅಯೋಧ್ಯೆಯ ಮೇಲೆ ಹಾರುತ್ತಿರುವ ಕೇಸರಿ ಧ್ವಜವು ಸನಾತನ ಧರ್ಮವು ಮಾನವೀಯತೆಯನ್ನು ಸದಾಕಾಲಕ್ಕೂ ಮಾರ್ಗದರ್ಶಿಸುತ್ತದೆ ಎಂದು ತೋರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ರಾಮ ದೇವಾಲಯದ ಪ್ರತಿಷ್ಠಾಪನೆಯನ್ನು ನೆನಪಿಸಿಕೊಂಡ ಯೋಗಿ, ನವೆಂಬರ್ 25ರಂದು ಪ್ರಧಾನಿ ನರೇಂದ್ರ ಮೋದಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯವಾದ ಕೇಸರಿ ಧ್ವಜವನ್ನು ಹಾರಿಸಿದಾಗ ಅದು ನಂಬಿಕೆಯ ವಿಜಯವನ್ನು ಗುರುತಿಸಿತು ಎಂದು ಹೇಳಿದ್ದಾರೆ. ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ಸ್ವತಃ ಅಡಿಪಾಯ ಹಾಕಿ ಪವಿತ್ರೀಕರಣ ಸಮಾರಂಭವನ್ನು ನೆರವೇರಿಸಿದರು. ಇದು ಪ್ರಪಂಚದ ಮುಂದೆ ಭಾರತದ ನಾಗರಿಕತೆಯ ಪುನರುತ್ಥಾನವನ್ನು ಪ್ರದರ್ಶಿಸುವ ಕಾರ್ಯಕ್ರಮವಾಗಿದೆ ಎಂದು ಬಣ್ಣಿಸಿದ್ದಾರೆ.